ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತೊಂದು ಹೊಸ ರೀತಿಯ ಸಾರಿ ಕುಚ್ಚು ಡಿಸೈನ್ ತೋರಿಸ್ತಾ ಇದ್ದೀನಿ. ಹೊಸ ಡಿಸೈನು. ಇದಕ್ಕೆ 6 ಎಳೆ ದಾರ ಮತ್ತು 7 ನಂಬರ್ ಕ್ರೋಶೆ ಹುಕ್ ತಗೊಂಡಿದ್ದೀನಿ. ಇದು ಹೊಸ ರೀತಿಯ ಸ್ಟಿಚ್ಚು, ಬ್ರೈಡಲ್ ಸಾರಿ ಕುಚ್ಚು ಡಿಸೈನು. ಇದಕ್ಕೆ ಈ ಥರದ ಒಂದು ಗೋಲ್ಡನ್ ಬೀಡ್ಸ್ ಕೂಡ ತಗೊಂಡಿದ್ದೀನಿ. ತುಂಬ ಚೆನ್ನಾಗಿದೆ, ಈಸಿಯಾಗಿದೆ ಮಾಡೋದು. ಡಬಲ್ ಕ್ರೋಶೆಯಲ್ಲಿ ಒಂಥರ ಬೇರೆ ರೀತಿ ಹೊಸ ಡಿಸೈನ್, ಹೊಸ ಸ್ಟಿಚ್ಚು, ಬ್ರೈಡಲ್ ಸಾರಿ ಕುಚ್ಚು ಡಿಸೈನು. ಫಸ್ಟು ದಾರ ಲಾಕ್ ಮಾಡಿ 6 ಎಳೆ ದಾರ ಮತ್ತು 7 ನಂಬರ್ ಕ್ರೋಶೆ ಹುಕ್ ತಗೊಂಡಿದ್ದೀನಿ. ಫಸ್ಟು ದಾರ ಡಬಲ್ ಲಾಕ್ ಮಾಡ್ತಾ ಇದ್ದೀನಿ ನಾನಿಲ್ಲಿ. ಬೇಸ್ ಲೈನು ನಿಮಗೆ ಗೊತ್ತಿರೋ ಹಾಗೆ ಡಬಲ್ ಆರ್ಚ್ ಕುಚ್ಚು ಬೇಸ್ ಲೈನ್ ಇದು, ಅದ್ರ ತೋರಿಸ್ತಾ ಇದ್ದೀನಿ ನಾನು. 3 ಚೈನ್ ಫಸ್ಟ್ ಹಾಕ್ಕೊಂಡು ಅದನ್ನು ಅಳತೆ ನೋಡಿ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ. ಈ ಥರ ಮತ್ತು 3 ಚೈನ್ ಮಾಡಿ ಬಟ್ಟೆಗೆ ಲಾಕು. ಈ ಥರ ಮಾಡ್ಕೊಳ್ಳಿ. ಮತ್ತು 3 ಚೈನ್ ಬಟ್ಟೆಗೆ ಲಾಕು. ಈ ಥರ 3 ಸಾರಿ 3 ಚೈನ್ ಮಾಡಿ ಬಟ್ಟೆಗೆ ಲಾಕ್ ಮಾಡಿದ್ದೀನಿ. ಈಗ ಬೀಡ್ ಸೇರಿಸ್ಕೊಳ್ತಾ ಇದ್ದೀನಿ. ಓಕೆ, ಸೇರಿಸ್ಬಿಟ್ಟು ದಾರಕ್ಕೆ ಸೇರಿಸ್ಕೊಳ್ಳಿ. ಬೀಡ್ ಲಾಕ್ ಮಾಡಿ ಬಟ್ಟೆಗೆ ಸೇರಿಸ್ಕೊಳ್ಳಿ. ಮತ್ತು 3 ಚೈನು ಬಟ್ಟೆಗೆ ಲಾಕು. ಮತ್ತು 3 ಚೈನು ಬಟ್ಟೆಗೆ ಲಾಕು. ಈ ಥರ ಮುಂದುವರಿಸ್ಕೊಂಡು ಹೋಗಿ 5 ಸಾರಿ 3 ಚೈನ್ ಮಾಡ್ಕೋಬೇಕು ಬೀಡ್ ಆದಮೇಲೆ. ನಾನು ಮೊದಲೇ ತೋರಿಸಿದ್ದೀನಿ ಮೊದಲಿನ ವೀಡಿಯೋಗಳಲ್ಲೆಲ್ಲ. ಫಸ್ಟಿಗೆ 3 ಸಾರಿ 3 ಚೈನು, ಬೀಡ್ ಆದಮೇಲೆ 5 ಸಾರಿ, ಎಂಡಿಗೆ ಮತ್ತೆ 3 ಸಾರಿ. ಈ ಥರ ಮಾಡ್ತಾ ಹೋಗಬೇಕು. ಸೀರೆ ಎಂಡಲ್ಲೂ ಮತ್ತು ಸ್ಟಾರ್ಟಲ್ಲಿ 3 ಸಾರಿ ಮಾತ್ರ 3 ಚೈನ್ ಬ್ಲಾಕು, ಮಧ್ಯದಲ್ಲೆಲ್ಲ 5 ಸಾರಿ 3 ಚೈನ್ ಬ್ಲಾಕು. ಈ ಥರ ಮಾಡ್ಕೊಳ್ಳಿ, ಯಾವುದೇ ಕನ್ಫ್ಯೂಷನ್ ಆಗೋಲ್ಲ ಆವಾಗ. ಹಾಗೆ 5 ಸಾರಿ ಮಾಡಿದ್ದೀನಿ. ಈಗ ಇನ್ನು ಮತ್ತೆ ಬೀಡ್ ಸೇರಿಸ್ಕೊಳ್ತಾ ಇದ್ದೀನಿ. ಯಾವುದೇ ಕನ್ಫ್ಯೂಷನ್ ಇರಲ್ಲ, ಒಂದೇ ರೀತಿ ಹೋಗುತ್ತೆ. 3 ಸ್ಟಾರ್ಟಿಂಗ್ ಮತ್ತು ಎಂಡಿಂಗ್ 3, ಮಿಡ್ಲಲ್ಲಿ 5 ಬ್ಲಾಕ್ಸ್, 3 ಚೈನ್ ಬ್ಲಾಕ್ಸ್. ಈ ಥರ ಪೂರ್ತಿ ಸೀರೆ ಮಾಡ್ಕೊಳ್ಳಿ. 3 ಚೈನ್ ಬೀಡ್ ಲಾಕ್ ಮಾಡಿ ಬಟ್ಟೆಗೆ ಸೇರಿಸಿ ಮತ್ತೆ 3 ಚೈನ್ ಕಂಟಿನ್ಯೂ ಮಾಡ್ಕೊಳ್ಳಿ ಇದೇ ಥರ. ನೋಡಿ ಎಂಡಿಗೆ ಬಂದಿದ್ದೀನಿ. ಸೀರೆ ಎಂಡಿಗೆ ಅಂದರೆ ನಾನು ಇದು ಸ್ಯಾಂಪಲ್ ಮಾಡ್ತಾಯಿದ್ದೀನಿ. ಎಂಡಿಗೆ ಬಂದಿದ್ದೀನಿ. ಎಂಡ್ ಆದಮೇಲೆ 3 ಚೈನ್ ಮಾಡಿಕೊಂಡು ವರ್ಕ್ ಟರ್ನ್ ಮಾಡಿ ಬ್ಯಾಕ್ ಸೈಡಿಗೆ, ಸೀರೆ ಬ್ಯಾಕ್ ಸೈಡಿಗೆ ಬನ್ನಿ. ಇದನ್ನು ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಎಲ್ಲಿ ಫಸ್ಟ್ ರೌಂಡಿನ 3 ಚೈನಲ್ಲಿ ಲಾಕ್ ಇದೆಯಲ್ವ ಅಲ್ಲಿ. ಮತ್ತೆ 3 ಚೈನ್ ಮಾಡಿ ನೆಕ್ಸ್ಟ್ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಮತ್ತೆ 3 ಚೈನ್ ಮಾಡಿ ಬೀಡ್ ಪಕ್ಕದ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಈಗ ಬೀಡ್ ಸುತ್ತಲೂ ಚೈನ್ ಹಾಕ್ಕೋಬೇಕು. ಎಷ್ಟು ಬರುತ್ತೆ ಅಂತ ನೋಡಬೇಕು. ನೀವು ಹಾಕಿರೋ ಬೀಡನ್ನ ಹೊಂದ್ಕೊಂಡೇ ಇರುತ್ತೆ, ದೊಡ್ಡ ಸಣ್ಣ ಏನಾದ್ರೂ. ತುಂಬ ಲೂಸ್ ಹಾಕಬೇಡಿ, ಹಂಗಂತ ತುಂಬ ಟೈಟ್ ಹಾಕ್ಬೇಡಿ. ಟೈಟ್ ಹಾಕಿದರೆ ಆರ್ಚ್ ಎಳ್ದಂಗೆ ಆಗುತ್ತೆ, ಚೆನ್ನಾಗಿ ಬರೋಲ್ಲ. ಲೂಸ್ ಆಗಿದ್ರೆ ಲೂಸ್ ಆಗಿರುತ್ತೆ. ಆ ಥರ ನೋಡ್ಕೊಂಡು ಹಾಗೆ ಅಲ್ಲಿಂದ ಅಲ್ಲಿಗೆ ಬರೋಷ್ಟು 6 ಚೈನ್ ಎಳೆದು ಹಾಕುವಂಗೂ ಆಗಬಾರ್ದು, ಕರೆಕ್ಟಾಗಿ ರೌಂಡ್ ಬರೋಷ್ಟು ಹಾಕ್ಕೋಬೇಕು. 6 ಚೈನ್ ಬಂದಿದೆ ಇದರಲ್ಲಿ. ಮತ್ತು ಇದ್ದ ಚೈನ್ಗಳೆಲ್ಲ ಕಂಟಿನ್ಯೂ ಮಾಡ್ಕೊಳ್ಳಿ. 3 ಚೈನು ಲಾಕು, 3 ಚೈನ್ ಲಾಕು, ಆ ಥರ ಕಂಟಿನ್ಯೂ ಮಾಡ್ಕೊಳ್ಳಿ. ನೋಡಿ, ಅದು ಪೂರ್ತಿ ಲೈನ್ ಕಂಪ್ಲೀಟ್ ಆದಮೇಲೆ ಈಗ ಮತ್ತೆ 3 ಚೈನ್ ಹಾಕಿ ಮತ್ತೆ ಫ್ರಂಟ್ ಸೈಡ್ಗೆ ಬರ್ತಾಯಿದ್ದೀನಿ. ಈಗ ಬ್ಯಾಕ್ ಸೈಡಿಂದ ಫ್ರಂಟ್ ಸೈಡಿಗೆ ಸ್ಟಾರ್ಟಿಂಗ್ ಜಾಗಕ್ಕೆ ಬಂದೆ. ಅದು ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಎಲ್ಲ ಆಯಾ ಲಾಕಲ್ಲಿ 3 ಚೈನ್ ಹಾಕಿ ಲಾಕು. ಇನ್ನೊಂದು ಸರಿ 3 ಚೈನ್ ಹಾಕ್ಕೊಂಡು ಲಾಕು. ಈಗ ಇನ್ನೊಂದು 3 ಚೈನು ಉಳಿಯುತ್ತೆ. ಆವಾಗ ಬೀಡ್ ಪಕ್ಕದಲ್ಲಿ ಒಂದು 3 ಚೈನ್ ಇದೆಯಲ್ವ, ಅಲ್ಲಿ 2 ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. 1 2 ಸಿಂಗಲ್ ಕ್ರೋಶೆ ಮಾಡಿದ್ಮೇಲೆ 1 ಅಥವಾ 2 ನೀವು ಜಾಗ ಹೊಂದ್ಕೊಂಡು 2 ಬೇಕಾಗತ್ತೆ. ಈಗ ಹಾಫ್ ಡಬಲ್ ಕ್ರೋಶೆ ಮಾಡ್ತಾ ಇದ್ದೀನಿ ಬೀಡ್ಸ್ನ ಬ್ಯಾಕ್ ಸೈಡ್ನ ದಾರಕ್ಕೆ. ಬೀಡ್ಸ್ನ ಮೇಲೆ ದಾರ ಹಾಕಿದ್ದೀವಲ್ವ ಅಲ್ಲಿ ಹಾಫ್ ಡಬಲ್ ಕ್ರೋಶೆ. ಒಂದು ಸಾರಿ ಈ ಥರ ದಾರ ಸುತ್ಕೊಳ್ಳಿ,
ಬೀಡನ್ನ ದಾರದ ಒಳಗೆ ತನ್ನಿ ಹುಕ್ಕು, ಮೂರನ್ನು ಒಂದೇ ಮಾಡಿ. ಇದು ಹಾಫ್ ಡಬಲ್ ಕ್ರೋಶೆ. ಇದು ಫುಲ್ ದಾರದಲ್ಲಿ ಎಷ್ಟು ಬರುತ್ತೆ, 6 ಚೈನಲ್ಲಿ ಎಷ್ಟು ಬರುತ್ತೆ ನೋಡಿಕೊಂಡು ನೀವು ಮಾಡ್ಕೋಬೇಕಾಗತ್ತೆ. ನೀವು ಹಾಕಿರೋ ಬೀಡ್ ಹೊಂದ್ಕೊಂಡು ಚೈನ್ ಹೊಂದ್ಕೊಂಡು ಇರುತ್ತೆ ಮತ್ತು ನಿಮ್ಮ ಟೈಟ್ ಹೊಂದ್ಕೊಂಡು ಇರುತ್ತೆ. ನನಗೆ ಇಲ್ಲಿ 6ಕ್ಕೆ 10 ಬಂದಿದೆ, 10 ಹಾಫ್ ಡಬಲ್ ಕ್ರೋಶೆ ಬಂದಿದೆ. ಹೆಚ್ಚು ಮುದ್ದೆಯಾಗಿ ಹಾಕಬಾರ್ದು, ಹೆಚ್ಚು ದೂರನೂ ಹಾಕೋಬಾರ್ದು, ನೋಡಿಕೊಂಡು ಮಾಡ್ಕೋಬೇಕಾಗತ್ತೆ. ಇನ್ನೊಂದಾಗತ್ತೆ ಇಲ್ಲಿ ಮಾಡಿ 10 ಆಗಿದೆ. 10 ಹಾಫ್ ಡಬಲ್ ಕ್ರೋಶೆ ಮಾಡಿಬಿಟ್ಟು ಮುಂದೆ ಸೇರಿಸ್ಕೋಬೇಕಾಗತ್ತೆ. ಇಲ್ಲಿ ಇನ್ನೊಂದಾಗಿದೆ, ಇದನ್ನು ನೆಕ್ಸ್ಟ್ ಲಾಕಲ್ಲಿ ಸೇರಿಸ್ಕೊಳ್ಳಿ. ಈ ಥರ ಆರ್ಚ್ ಬರುತ್ತೆ. ಮತ್ತು ಹಾಫ್ ಡಬಲ್ ಕ್ರೋಶೆಯಲ್ಲಿ ಕವರ್ ಮಾಡ್ಕೊಳ್ಳಿ, ಎಷ್ಟು ಬರುತ್ತೋ ನಿಮ್ಮ ಇದರಲ್ಲಿ ನೋಡಿಕೊಂಡು. ಆಮೇಲೆ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ, 3 ಚೈನ್ ಹಾಕ್ಕೊಳ್ಳಿ. ಈ ಥರ ಮುಂದುವರ್ಕೊಂಡು ಹೋಗಿ. ಮತ್ತು ನೆಕ್ಸ್ಟ್ ಬೀಡಲ್ಲಿ ಕೂಡ ಇದೇ ಥರ ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ. ಇದೊಂದು ಹೊಸ ರೀತಿಯ ಡಿಸೈನ್ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ರೌಂಡು, ಈ ರೌಂಡ್ ಕಂಪ್ಲೀಟ್ ಮಾಡಿ ಅಲ್ಲಿ ದಾರ ಕಟ್ ಮಾಡಿದ್ದೀನಿ ಸ್ನೇಹಿತರೆ. ಈಗ ಹೊಸ ದಾರ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ, ಲಾಕಲ್ಲಿ ಲಾಕ್ ಮಾಡಿಬಿಟ್ಟು ಬೇರೆ ಕಲರು. ಇಲ್ಲಿ ಫಸ್ಟು 3 ಚೈನು ಹಾಗೆ ಮಾಡ್ಕೊಳ್ಳಿ, ಕುಚ್ಚಿಗಿರೋದು ಅದನ್ನು ಕುಚ್ಚಿನ ಇದು 3 ಚೈನ್ನ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಈಗ ನೆಕ್ಸ್ಟ್ 3 ಚೈನ್ ಇದೆ ನೋಡಿ, ಅಲ್ಲಿ 2ನೇ 3 ಚೈನು, ಅಲ್ಲಿ 2 ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು ನೀವು. 2 ಸಿಂಗಲ್ ಕ್ರೋಶೆ ಆ 3 ಚೈನಲ್ಲಿ ಮಾಡಿಕೊಂಡು ಮುಂದೆ ಈಗ ನೋಡಿ ಸರಿಯಾಗಿ. ಈಗ ದಾರ ಸುಂದ್ಕೊಂಡು ಕ್ರೋಶೆ ಹುಕ್ಕಿಗೆ ಈ ಹಾಫ್ ಡಬಲ್ ಕ್ರೋಶೆ ಚೈನ್ಗಳಲ್ಲಿ ಚೈನ್ ನೋಡಿ ಆ ಥರ ಓರೆ ಮಾಡಿದರೆ ಗೊತ್ತಾಗುತ್ತೆ ನಿಮಗೆ. ಫಸ್ಟ್ ಚೈನಲ್ಲಿ ಹಾಫ್ ಡಬಲ್ ಕ್ರೋಶೆಯ ಫಸ್ಟ್ ಚೈನಲ್ಲಿ ಈ ಥರ ಡಬಲ್ ಕ್ರೋಶೆಗೆ ತಂದ ಥರ ದಾರ ತನ್ನಿ. ಈ ಥರ ಒಂದು ಸಾರಿ ದಾರ ಸುತ್ಕೊಂಡು ಹುಕ್ಕಿಗೆ ಸುತ್ಕೊಂಡು ದಾರ ತರ್ತೀವಲ್ವ ಆ ಥರ. ಮತ್ತು ಇನ್ನೊಂದು ಸಾರಿ ದಾರ ಸುತ್ಕೊಂಡು ಇನ್ನೊಂದು ಸಾರಿ ತನ್ನಿ, ಲಾಕ್ ಮಾಡೋದೇನೆ. ಈಗ ಫಸ್ಟ್ ಲೂಪ್ ಒಂದು ಬಿಟ್ಟು, ಹುಕ್ಕಲ್ಲಿರೋ ಫಸ್ಟ್ ಲೂಪ್ ಬಿಟ್ಟು ಬಾಕಿ ಎಲ್ಲ ಲೂಪನ್ನು ಒಂದು ಮಾಡಿ ಈ ಥರ. ಆಗ 2 ಉಳಿಯುತ್ತೆ ಲೂಪ್, ಮತ್ತೆ ಒಂದು ಮಾಡಿ, ಆಗ ಡಬಲ್ ಕ್ರೋಶೆ ಥರ ಆಗುತ್ತೆ. ಈಗ ನೆಕ್ಸ್ಟು ದಾರ ತಕ್ಕೊಂಡು ಈಗ ಮಾಡಿರೋ ಡಬಲ್ ಕ್ರೋಶೆ ಹೋಲ್ ಒಳಗಡೆನೇ ತಗೊಂಡು ಬನ್ನಿ ಇನ್ನೊಂದು ಸಾರಿ. ಮತ್ತೊಂದು ಸಾರಿ ನೆಕ್ಸ್ಟಿಂದರಲ್ಲಿ ಒಂದು ಸಾರಿ ಇದರಲ್ಲಿ ಒಂದು ಸಾರಿ ಮುಂದಿಂದರಲ್ಲಿ ತಂದು ಒಂದು ಲೂಪ್ ಬಿಟ್ಟು ಎಲ್ಲ ಲೂಪು ಒಂದು ಮಾಡ್ಕೊಳ್ಳಿ, ಮತ್ತೆ ಒಂದು ಮಾಡ್ಕೊಳ್ಳಿ ಆ ಥರ. ಈಗ ದಾರ ತಗೊಳ್ಳಿ, ಈಗ ಎಲ್ಲಿ ಡಬಲ್ ಕ್ರೋಶೆ ಮಾಡಿದಿರೋ ಅದಕ್ಕೆ ಹಾಕ್ಕೊಂಡು ಡಬಲ್ ಕ್ರೋಶೆ ಥರ ತನ್ನಿ, ಮಾಡಬೇಡಿ. ಮತ್ತು ದಾರ ತಗೊಂಡು ಮುಂದಿನ ಚೈನಲ್ಲಿ ಡಬಲ್ ಕ್ರೋಶೆ ಥರ ತನ್ನಿ. ಈಗ ಉಳಿದಿರೋ ಲೂಪ್ಗಳೆಲ್ಲ ಒಂದು ಮಾಡಿ, ಒಂದು ಲೂಪ್ ಬಿಟ್ಟು ಆ ಫಸ್ಟಿನ ಲೂಪ್ ಬಿಟ್ಟು ಮತ್ತೆ ತಗೊಳ್ಳಿ. ಈಗ ದಾರ ತಗೊಳ್ಳಿ, ಮತ್ತೆ ಅಲ್ಲಿಂದಲೇ ಸ್ಟಾರ್ಟ್ ಮಾಡಿ, ಯಾವ ಡಬಲ್ ಕ್ರೋಶೆ ಮುಗಿಸಿದಿರೋ ಅಲ್ಲಿಗೆ ಹಾಕ್ಕೊಂಡು ಮತ್ತೆ ನೆಕ್ಸ್ಟ್ ಒಂದು ಮುಂದಿಂದಕ್ಕೆ ಹಾಗೇ ಮುಂದೆ ಹೋಗಬೇಕು. ಅಂದರೆ ಒಂದು ಡಬಲ್ ಕ್ರೋಶೆ ಹಾಕಿರೋದಲ್ಲಿ 2 ಆಗುತ್ತೆ. ನಾವು ಕಂಪ್ಲೀಟ್ ಮಾಡಿದ್ದಕ್ಕೆ ವಾಪಸ್ ಸ್ಟಾರ್ಟ್ ಮಾಡೋದು, ಎಂಡ್ ಮಾಡೋದು ನೆಕ್ಸ್ಟಿಂದಲ್ಲಿ ನೋಡಿ. ಈ ಥರ ಸ್ಟಾರ್ಟ್ ಮಾಡಿ. ನೀವು ನೋಡಿ, ಇದನ್ನು ನಾನು ಎಕ್ಸ್ಪ್ಲನೇಷನ್ ಮಾಡೋದು ನಿಮ್ಗೆ ಗೊತ್ತಾಗದೇ ಇರ್ಬೋದು, ನೋಡಿದರೆ ಗೊತ್ತಾಗುತ್ತೆ. ನಿಧಾನ ಮಾಡಿಕೊಂಡು ನೋಡಿ. ನೀವು ನಿಮ್ಮ ಯೂಟ್ಯೂಬಲ್ಲಿ 3 ಬಟನ್ ಇರುತ್ತಲ್ವ, ಯೂಟ್ಯೂಬ್ ನೋಡೋವಾಗ ಬರುತ್ತಲ್ವ ಮೇಲೆ 3 ಬಟನ್ಸು, ಅದರಲ್ಲಿ ನೀವು ಕ್ಲಿಕ್ ಮಾಡಿದರೆ ಅದರಲ್ಲಿ ಯಾವ ಸ್ಪೀಡಲ್ಲಿ ನೋಡ್ಬೋದು ಅಂತ ಆಪ್ಷನ್ ಬರುತ್ತೆ. ನಿಮಗೆ ಬೇಕಾದ ಸ್ಪೀಡನ್ನು ಸೆಲೆಕ್ಟ್ ಮಾಡಿಕೊಂಡು ನಿಧಾನವಾಗಿ ಮಾಡಿ ನೋಡಿ, ಗೊತ್ತಾಗುತ್ತೆ. ಈಗ ಹಾಕಿರೋ ಡಬಲ್ ಕ್ರೋಶೆ ಒಳಗಡೆನೇ ಡಬಲ್ ಕ್ರೋಶೆ ಥರ ತನ್ನಿ. ಮತ್ತೆ ಒಂದು ಸರಿ ದಾರ ಸುತ್ಕೊಂಡು ನೆಕ್ಸ್ಟ್ ಚೈನಲ್ಲಿ ನೆಕ್ಸ್ಟ್ ಹೋಲಲ್ಲಿ ತನ್ನಿ. ಮತ್ತು ಒಂದು ಲೂಪ್ ಬಿಟ್ಟು ಡಬಲ್ ಕ್ರೋಶೆಗೆ ಮಾಡ್ತೀವಲ್ವ ಆ ಥರ 2 ಸಾರಿ ಮಾಡ್ಕೋಬೇಕು. ನೋಡಿ ಈ ಥರ ಒಂದು ಸಾರಿ ಈ ಥರ ದಾರ ಸುತ್ಕೊಂಡು ಅದೇ ಡಬಲ್ ಕ್ರೋಶೆ ಇರೋಲ್ಲೇ ತೊಗೊಂಬನ್ನಿ. ಮತ್ತೊಂದು ಸಾರಿ ತಗೊಂಡು ಮುಂದಿನ ಚೈನಲ್ಲಿ ತೊಗೊಂಬನ್ನಿ, ದಾರ ಸೇರಿಸಿ ಒಂದು ಲೂಪ್ ಬೇಟ್ರೆ ಎಲ್ಲ ಒಂದು ಮಾಡಿ ಮತ್ತೆ ಒಂದು ಮಾಡಿ. ಆ ಥರ ಬೇರೆ ರೀತಿ ಡಿಸೈನ್ ಬರುತ್ತೆ. ಅದು ಡಬಲ್ ಕ್ರೋಶೆ ಚೆನ್ನಾಗಿ ಕಾಣಿಸುತ್ತೆ. ಅದು ಅದೇ ಥರ ಮುಂದೆ ಹೋಗ್ತಾ ಹೋಗಬೇಕು. ನೀವು ಮಾಡಿದ್ದಲ್ಲೇ ಒಂದು ಸಾರಿ ಮಾಡಿಬಿಟ್ಟು ಮುಂದಿನ ಚೈನಲ್ಲಿ ಒಂದು, ಮತ್ತು ನೆಕ್ಸ್ಟ್ ಟೈಮ್ ಆ ಮುಂದಿನ ಚೈನಲ್ಲಿ ಹಾಕಿಬಿಟ್ಟು ಅದರ ಮುಂದಿನ ಚೈನಲ್ಲಿ ಮತ್ತೊಂದು, ಆ ಥರ 2 ಡಬಲ್ ಕ್ರೋಶೆ ಮಾಡಿಕೊಂಡು ಬರಬೇಕು ನೀವು.
ಹೀಗೆ ಮಾಡ್ತಾ ಹೋಗಿ ಮುಂದೆ ಅದು ಚೆನ್ನಾಗಿ ಬರುತ್ತೆ. ಎಂಡಲ್ಲಿ ಏನು ಮಾಡಬೇಕು ಅಂದರೆ 2 ಸಾರಿ ಅದೇ ಥರ, ಈಗ ನಾವು ಫಸ್ಟಲ್ಲಿ ಮಾಡಿದ್ದೀವಲ್ವ ಅದೇ ಥರ ಮಾಡಬೇಕು. ಎಂಡಲ್ಲಿ ಅಂದರೆ ದಾರ ತಗೊಂಡು ಒಳಗಿಂದ ತಂದು ಮತ್ತೆ ದಾರ ತಗೊಂಡು ಒಳಗಿಂದ ತರಬೇಕು. ಮತ್ತೆ ಲಾಕಲ್ಲಿ ಲಾಕ್ ಮಾಡಿ 3 ಚೈನು ಮಾಡ್ಕೊಳ್ಳಿ. ಸಿಂಗಲ್ ಕ್ರೋಶೆ ಹಾಕಿ ಕ್ಲೋಸ್ ಮಾಡ್ಕೊಳ್ಳಿ. ನಿಮಗೆ ನೋಡಿದರೆ ಗೊತ್ತಾಗುತ್ತೆ, ಸರಿಯಾಗಿ ನಿಧಾನವಾಗಿ ನೋಡಿ. ಅದನ್ನು ಸ್ಲೋ ಮಾಡಿ, ವಿಡಿಯೋ ಸ್ಲೋ ಮಾಡಿ ನೋಡ್ಕೊಳ್ಳಿ. ನಿಮಗೆ ಆಪ್ಷನ್ ಇರುತ್ತೆ ಯೂಟ್ಯೂಬಲ್ಲಿ 3 ಡಾಟ್ಸ್ ಇರುತ್ತೆ, 3 ಅಲ್ಲಿ ಮೇಲೆ ವಿಡಿಯೋ ನೋಡುವಾಗ ನಿಮ್ಮ ರೈಟ್ ಕಾರ್ನರಲ್ಲಿ ಆ ಡಾಟ್ಸ್ ಟಚ್ ಮಾಡಿದರೆ ನಿಮಗೆ ಆಪ್ಷನ್ ಬರುತ್ತೆ ಯಾವ ಸ್ಪೀಡ್ ಬೇಕು ಅಂತ. ಆ ಸ್ಪೀಡಲ್ಲಿ ಸ್ಲೋ ಇದ್ದರೆ ಸ್ಲೋ ಮಾಡ್ಬೋದು, ಸ್ಪೀಡ್ ಬೇಕು ಅಂದರೆ ಸ್ಪೀಡ್ ಮಾಡ್ಬೋದು. ಬೇಕಾದಂಗೆ ಮಾಡಿ ನೋಡ್ಕೊಳ್ಳಿ. ನೋಡಿ, ಈಗ ಮತ್ತೆ 2 ಚೈನ್ ಹಾಕ್ಕೊಂಡು 2 ಸಿಂಗಲ್ ಕ್ರೋಶೆ ಹಾಕ್ಕೊಂಡು ನೋಡಿ, ಫಸ್ಟ್ ಚೈನಲ್ಲಿ ಹಾಫ್ ಫಸ್ಟ್ ಡಬಲ್ ಕ್ರೋಶಲ್ಲಿ ಡಬಲ್ ಕ್ರೋಶೆ ಥರ ತನ್ನಿ. ನೋಡಿ, ಇನ್ನೊಂದು ಸಾರಿ ತನ್ನಿ, 2 ಸಾರಿ ತಂದು ನೋಡಿ, ಹುಕ್ಕಲ್ಲಿರೋ ಫಸ್ಟ್ ಲೂಪ್ ಬಿಟ್ಟು ಉಳಿದ ಲೂಪೆಲ್ಲ ಕ್ಲೋಸ್ ಮಾಡ್ಕೊಳ್ಳಿ. ಮತ್ತು ದಾರ ತಗೊಂಡು ಮತ್ತೆ 2 ಮಾಡ್ಕೊಳ್ಳಿ. ಮತ್ತು ಈಗ ಅದೇ ಡಬಲ್ ಕ್ರೋಶಲ್ಲಿ ಈಗ ನೀವು ಹಾಕಿದ್ದೀರಲ್ವ ಡಬಲ್ ಕ್ರೋಶೆ, ಅದೇ ಡಬಲ್ ಕ್ರೋಶೆ ಚೈನಲ್ಲೇ ಹಾಕ್ಕೋಬೇಕು ನೀವು. ಈ ಥರ ಮಾಡಿದರೆ ನಿಮಗೆ ಚೈನ್ಗಳು ಕಾಣಿಸುತ್ತೆ ನೋಡಿ. ಓರೆ ಮಾಡಿದರೆ ಕೌಂಟ್ ಮಾಡ್ದಂಗೆ ಸಿಗತ್ತೆ ಚೆನ್ನಾಗಿ. ಬ್ಯಾಕ್ ಸೈಡ್ ನೋಡಿದ್ರೆ ಆವಾಗ ನಿಮಗೆ ಮಾಡೋಕ್ಕಾಗತ್ತೆ. ಹಾಫ್ ಡಬಲ್ ಕ್ರೋಶೆಯಲ್ಲಿ ಅದೇ ಡಬಲ್ ಕ್ರೋಶೆಯಲ್ಲಿ ಇರೋಲ್ಲಿ ತಗೊಂಬನ್ನಿ, ಇನ್ನೊಂದು ಅದರ ಮುಂದಿನ ಚೈನಲ್ಲಿ ತಗೊಂಬನ್ನಿ. 2 ಲೂಪ್ಗಳು ಅಷ್ಟೇ, ಒಂದು ಬಿಟ್ಟು ಉಳಿದದ್ದನ್ನು ಕಂಪ್ಲೀಟ್ ಮಾಡಬೇಕು. ಈಗ ನೋಡಿ, ಮತ್ತೆ ಪುನಃ ಅದೇ ಡಬಲ್ ಕ್ರೋಶೆಯಲ್ಲಿ ನೀವೆಲ್ಲಿ ಕಂಪ್ಲೀಟ್ ಮಾಡಿದರೆ ಡಬಲ್ ಕ್ರೋಶೆ ಅಲ್ಲೇ ತನ್ನಿ, ಇನ್ನೊಂದು ಮುಂದಿಂದಲೇ ತನ್ನಿ, ಮತ್ತೊಂದು ಮಾಡಿ ಅದೇ ಥರ ಮುಂದುವರಿಸ್ಕೊಂಡು ಹೋಗಬೇಕು. ನೋಡಿ, ಇದೇ ಥರ ಮುಂದುವರಿಸ್ಕೊಂಡು ಹೋಗಿ. ಒಂದು ಯಾವುದಲ್ಲಿ ಮಾಡಿದಿರೋ ಅದರಲ್ಲೇ ಮಾಡ್ಕೊಂಡು ಹೋಗಬೇಕು. ಒಂದು ಮೊದಲೇನೆ ಡಬಲ್ ಕ್ರೋಶೆ ಇರೋ ಜಾಗದಲ್ಲೇ ಮಾಡಬೇಕು, ಮತ್ತು ಮುಂದಿಂದನೇ ತಗೋಬೇಕು. ಅದೇ ಥರ ಮಾಡಿ. ಎಂಡಲ್ಲಿ ಮಾತ್ರ 2 ಒಂದಲ್ಲೇ ಮಾಡ್ಕೋಬೇಕಾಗತ್ತೆ. ನಿಮಗೆ ಇದು ಅರ್ಥ ಆಗಿಲ್ಲ ಅಂದರೆ ಕಮೆಂಟಲ್ಲಿ ತಿಳಿಸಿ, ಇನ್ನೊಂದು ಸರಿ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಇದು ಸ್ವಲ್ಪ ಸ್ಪೀಡ್ ಆಗಿದೆ ವಿಡಿಯೋ. ಈಗ ಸ್ಲೋ ಮಾಡಿ ನೋಡ್ಕೊಳ್ಳಿ, ಆಗಿಲ್ಲ ಅಂದರೆ ಇನ್ನೊಂದು ಸಾರಿ ಮಾಡ್ತೀನಿ. ಕಮೆಂಟಲ್ಲಿ ದಯವಿಟ್ಟು ತಿಳಿಸಿ, ನಿಮಗೆ ಬೇಕು ಅಂದರೆ ನಾನು ಮಾಡ್ತೀನಿ ಇನ್ನೊಂದು ವಿಡಿಯೋ. ಇದನ್ನು ಲಾಕಲ್ಲಿ ಲಾಕ್ ಮಾಡಿ ಮುಂದುವರಿಸ್ಕೊಂಡು ಹೋಗಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ. ಇದು ಹೊಸ ಡಿಸೈನು, ಹೊಸ ರೀತಿಯಲ್ಲಿ ಬರುತ್ತೆ. ಈ ಥರ ಪೂರ್ತಿ ಕಂಪ್ಲೀಟ್ ಮಾಡಿದ್ದೀನಿ ಆರ್ಚ್ಗಳು. ಈಗ ಇನ್ನೊಂದು ಸ್ಟೆಪ್ ಮಾಡ್ತೀನಿ ಇದರ ಮೇಲೆ ಬೀಡ್ಸ್ ಹಾಕ್ಕೊಳ್ಳೋಕ್ಕೆ. ಇದು ಲಾಕಲ್ಲಿ ಲಾಕ್ ಮಾಡಿದ್ದೀನಿ, ಮತ್ತು 3 ಚೈನ್ ಮಾಡಿ ಕುಚ್ಚಿಗೆ 3 ಚೈನ್ ಮಾಡಿ ಲಾಕ್ ಮಾಡಿದ್ದೀನಿ. ಸ್ಟಾರ್ಟಿಂಗ್ ಕುಚ್ಚಿನ 3 ಚೈನ್ ಮಾಡಿ ಲಾಕ್ ಮಾಡೋದು ನಿಮ್ಗೆ ಗೊತ್ತೇ ಇದೆ ಅಲ್ಲಿವರೆಗೂ. ಇದಾದಮೇಲೆ ಈಗ ನೋಡಿ, ಈ ಡಬಲ್ ಕ್ರೋಶೆ ಮಾಡಿದ್ದೀವಲ್ವ ಅಲ್ಲೆಲ್ಲ ಚೈನಲ್ಲಿ ಬೀಡ್ಸ್ ಹಾಕಿ ಸಿಂಗಲ್ ಕ್ರೋಶೆ ಹಾಕಿ. ಆ ಡಬಲ್ ಕ್ರೋಶೆ ಚೈನ್ಗಳಲ್ಲಿ ಈ ಥರ ಸಿಂಗಲ್ ಕ್ರೋಶೆ ಬೀಡ್ಸ್, ಸಿಂಗಲ್ ಕ್ರೋಶೆ ಬೀಡ್ಸ್ ಈ ಥರ ಮುಂದುವರಿಸ್ಕೊಂಡು ಹೋಗಿ. ಪ್ರತಿಯೊಂದು ಇದರಲ್ಲೂ ಮಾಡಬೇಕಾಗತ್ತೆ, ಇಲ್ಲಾಂದರೆ ಲೂಸ್ ಆಗುತ್ತೆ, ಅದು ಟೈಟ್ ಆಗುತ್ತೆ, ಅದು ಶೇಪ್ ಹಾಳಾಗುತ್ತೆ. ಅದರಿಂದ ಪ್ರತಿಯೊಂದು ಚೈನಲ್ಲೂ ಬೀಡ್ಸ್ ಹಾಕ್ತಾಯಿದ್ದೀನಿ. ಒಂದು ಸ್ಟಿಚ್ಚು ಬಿಡ್ತಾ ಇಲ್ಲ, ಪ್ರತಿ ಸ್ಟಿಚ್ಚಲ್ಲೂ ಬೀಡ್ಸ್ ಹಾಕಿ ತಗೊಂಡೋಗ್ತಾ ಇದ್ದೀನಿ. ಬೀಡ್ಸ್ ಹಾಕ್ತಾಯಿದ್ದೀನಿ, ಸ್ಮಾಲ್ ಬೀಡ್. ಮತ್ತು ನೆಕ್ಸ್ಟು ಸಿಂಗಲ್ ಕ್ರೋಶೆ. ಈಸಿಯಾಗಿದೆ ಸ್ನೇಹಿತರೆ, ಇದು ಕಷ್ಟ ಇಲ್ಲ. ನೀವು ನೋಡಿ ನಿಧಾನವಾಗಿ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹೊಸ ಡಿಸೈನು ಇದು. ಡಬಲ್ ಕ್ರೋಶೆಲ್ಲೂ ಒಂಥರ ದಪ್ಪ ಡಬಲ್ ಕ್ರೋಶೆ ಥರ ಕಾಣಿಸುತ್ತೆ. ಪಫ್ನಂಗೂ ಕಾಣಿಸ್ತಾ ಇಲ್ಲ, ಹಂಗಂತ ಡಬಲ್ ಕ್ರೋಶೆ ಥರನೂ ಕಾಣಿಸ್ತಾ ಇಲ್ಲ. 2 ರೀತಿ ಇದೆ. ತುಂಬ ಚೆನ್ನಾಗಿ ಕಾಣಿಸುವಂತಹ ಡಿಸೈನ್ ಇದು. ನೀವು ಒಂದು ಸಾರಿ ಟ್ರೈ ಮಾಡಿ. ನಿಮಗೆ ಮತ್ತೆ ವಿಡಿಯೋ ಮಾಡಬೇಕು ಅಂದರೆ ಕಮೆಂಟಲ್ಲಿ ತಿಳಿಸಿ, ವಿಡಿಯೋ ಮಾಡಿ ತೋರಿಸ್ತೀನಿ. ನಿಧಾನವಾಗಿ ಮಾಡಿ ತೋರಿಸ್ತೀನಿ. ಆರ್ಚ್ ಮಾತ್ರ ಮಾಡಿ ತೋರಿಸ್ತೀನಿ. ಬೇಸೆಲ್ಲ ಗೊತ್ತಿದೆಯಲ್ವ ನಿಮಗೆ, ಡಬಲ್ ಆರ್ಚ್ ಕುಚ್ಚು ಬೇಸು. ಅದರಿಂದ ಆರ್ಚ್ ಮಾತ್ರ ಮಾಡಿ ತೋರಿಸ್ತೀನಿ ನೆಕ್ಸ್ಟ್ ಟೈಮು, ಆವಾಗ ನಿಮಗೆ ಗೊತ್ತಾಗುತ್ತೆ. ಕಮೆಂಟಲ್ಲಿ ತಿಳಿಸಿ ನನಗೆ.
ಇದರ ಬೀಡ್ ಸೇರಿಸ್ತಾ ಹೋಗಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಬ್ರೈಡಲ್ ಸಾರಿಗಳಿಗೆಲ್ಲ ಆರಾಮವಾಗಿ ಮಾಡ್ಬೋದು. ಹೊಸ ಡಿಸೈನ್. ನೀವು ಮಾಡಿ ನೋಡಿ ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಇದನ್ನು ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಮತ್ತು 3 ಚೈನ್ ಹಾಕ್ಕೊಂಡು ಕುಚ್ಚು ಹಾಕ್ಕೊಂಡು ಮಾಡಿದರೆ ಆಯಿತು. ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಸ್ನೇಹಿತರೆ, ಹೊಸ ಡಿಸೈನ್. ಕುಚ್ಚೆಲ್ಲ ಹಾಕಿ ತೋರಿಸ್ತೀನಿ ನೋಡಿ. ಕುಚ್ಚು ಹಾಕಿದ ಮೇಲೆ ಈ ಥರ ಕಾಣಿಸುತ್ತೆ. ಇದು ನಿಮಗೆ ಫಸ್ಟಿಗೆ ನೋಡೋಕೆ ಗೊತ್ತಾಗಲ್ಲ, ಅದರ ಹತ್ತಿರದಿಂದ ನೋಡಿದರೆ ಡಿಸೈನ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದು ಡಿಸೈನು ಅದು ಹೊಸ ಡಿಸೈನು, ಉಬ್ಬಿ ಬರುತ್ತೆ, ಒಂದು ರೀತಿ ಪಫ್ಫಿನ ಥರ ಇರುತ್ತೆ. ಹಾಗಂತ ಪೂರ್ತಿ ಪಫ್ ಥರನೂ ಇರಲ್ಲ, ಡಬಲ್ ಕ್ರೋಶೆ ಥರನೂ ಇಲ್ಲ. ಆ ಥರ ಎರಡೂ ಸೇರಿ ಇರುತ್ತೆ. ನಿಮಗೆ ಪುನಃ ವೀಡಿಯೋ ಬೇಕು ಅಂದರೆ ಕಮೆಂಟ್ ಮಾಡಿ ತಿಳಿಸಿ. ನಿಮಗೆ ಈ ವಿಡಿಯೋ ಹೆಂಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಚಾನಲ್ ಇದುವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ ಪ್ರೆಸ್ ಮಾಡಿ, ಆಲ್ ಬಟನ್ ಪ್ರೆಸ್ ಮಾಡಿ. ನಿಮಗೆ ನನ್ನ ಎಲ್ಲ ವೀಡಿಯೋಗಳು ಕೂಡಲೇ ತಲುಪುತ್ತೆ. ಮುಂದಿನ ವೀಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.